ರಜೆ ಇದ್ದ ಪರಿಣಾಮ ಸಂಬಂಧಿಕರ ಮನೆಗೆ ಊಟಕ್ಕೆಂದು 2 ಕುಟುಂಬಗಳ ಸದಸ್ಯರು ತೆರಳಿದ್ದು, ಊಟ ಮುಗಿಸಿದ ನಂತರ ವಿಹಾರಕ್ಕೆಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಮಾರ್ಕೋನಹಳ್ಳಿ ಜಲಾಶಯಕ್ಕೆ ತೆರಳಿ ಹಿನ್ನೀರಿನಲ್ಲಿ ಇಳಿದು ಆಟವಾಡುತ್ತಿದ್ದ ಸಂದರ್ಭದಲ್ಲಿ ರಭಸವಾಗಿ ಬಂದ ನೀರಿಗೆ ನೋಡುತ್ತಿದ್ದಂತೆ ಕೊಚ್ಚಿಕೊಂಡು ಹೋಗಿದ್ದಾರೆ. ಒಬ್ಬರನ್ನೊಬ್ಬರು ರಕ್ಷಣೆಗೆ ಮುಂದಾಗಿ 9 ಜನ ನೀರು ಪಾಲಾಗಿರುವಂತಹ ಹೃದಯ ಮಿಡಿಯುವಂತಹ ದುರ್ಘಟನೆ ಸಂಭವಿಸಿ ಹೋಗಿದೆ. ಮೃತರು ಕುಣಿಗಲ್ ತಾಲೂಕಿನ ಮಾಗಡಿಪಳ್ಯ ಗ್ರಾಮದ ಸಂಬಂಧಿಕರ ಮನೆಗೆ ಹೋಗಿದ್ರು. ಊಟ ಮುಗಿಸಿಕೊಂಡು ಜಲಾಶಯಕ್ಕೆ ತೆರಳಿದ್ದರು. ಇತ್ತೀಚೆಗೆ ಮಳೆಯಾಗುತ್ತಿದ್ದು ಮಾರ್ಕೋನಹಳ್ಳಿ ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ಅರಿವಿಲ್ಲದೆ ವಿಹಾರಕ್ಕೆಂದು ಬಂದ ಈ ನತದೃಷ್ಟ ಕುಟುಂಬದ ಸದಸ್ಯರು ನೀರಿಗಿಳಿದು ಸಂಭ್ರಮಿಸುವ ಸಂದರ್ಭದಲ್ಲೇ ದುರ್ಘಟನೆ ಸಂಭವಿಸಿದೆ. ನಲವತ್ತೈದು ವರ್ಷದ ತಬಸುಮ್, 44 ವರ್ಷದ ಶಬಾನ, 4 ವರ್ಷದ ಮಿಫ್ರಾ, 1 ವರ್ಷದ ಮಹೀಬ್ ಕೊಚ್ಚಿಕೊಂಡು ಹೋಗಿದ್ದಾರೆ. ಇವರ ಜೊತೆಗಿದ್ದ ನವಾಜ್ ಪ್ರಾಣಾಪಾಯದಿಂದ ಪಾರಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಿಜಿಪಾಳ್ಯದ ಸಾಜಿಯಾ ಅರ್ಬಿನ್ ಮೃತದೇಹ ಸಿಕ್ಕಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ಮೃತರನ್ನು ರಕ್ಷಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಫಲಕಾರಿಯಾಗಿಲ್ಲ. ಇದುವರೆಗೂ 2 ಮೃತದೇಹಗಳು ಪತ್ತೆಯಾಗಿದ್ದು ಉಳಿದವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಸ್ಥಳದಲ್ಲಿ ನೂರಾರು ಜನ ಜಮಾಯಿಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.